ಗರ್ಭಿಣಿ ನೀರಾರಿಯನ್ನ ಪರಿಶೀಲಿಸಲು ತೆರಳಿದ್ದ ಕಾಡು ಪ್ರಾಣಿ ವೈದ್ಯ ಮೇಲೆ ನೀರಾರಿ ದಾಳಿ ನಡೆಸಿದ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ತೋರಿಸ್ತೀನಿ ನೋಡಿ. ಹೌದು, ಶಿವಮೊಗ್ಗ ಟೈಗರ್ ಲಯನ್ ಸಂರಕ್ಷಣಾ ವಲಯದಲ್ಲಿರುವ ಅಂಸಿನಿ ಎಂಬ ನೀರಾನೆ ಗರ್ಭಿಣಿಯಾಗಿದ್ದು ಈಗಾಗಲೇ 2 ಕರುಗಳನ್ನು ಕಳೆದುಕೊಂಡಿದೆ. 3ನೇ ಕರುಗಾಗಿ ಸಿಬ್ಬಂದಿ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಕಳೆದ ಕೆಲವು ದಿನಗಳಿಂದ ಅಂಸಿನಿ ಆಹಾರ ತಿನ್ನುವುದನ್ನು ನಿರಾಕರಿಸುತ್ತಿತ್ತು. ಇದರಿಂದ ಕಾಡು ಪ್ರಾಣಿ ವೈದ್ಯೆ ಡಾಕ್ಟರ್ ಸಮೀಕ್ಷಾ ಅವರು ರಾತ್ರಿ 11:30ರ ಸುಮಾರಿಗೆ ನೀರಾರಿಯ ಆರೋಗ್ಯ ಪರಿಶೀಲನೆಗೆ ತೆರಳಿದ್ರು. ಈ ವೇಳೆ ಅಂಸಿನಿ ಏಕಾಏಕಿ ಆಕ್ರೋಶಗೊಂಡು ನೀರಿನಿಂದ ಹೊರ ಬಂದಿದೆ. ಭಯಗೊಂಡು ಡಾಕ್ಟರ್ ಸಮೀಕ್ಷಾ ಹಾಗೂ ಜೀಪ್ ಚಾಲಕ ಕಾರ್ತಿಕ್ ಸ್ಥಳದಿಂದ ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಇನ್ನು ಮೆಟ್ಟಿಲು ಹೇರುತ್ತಿದ್ದ ವೇಳೆ ಡಾಕ್ಟರ್ ಸಮೀಕ್ಷಾ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ. ಅಷ್ಟರಲ್ಲಿ ನೀರಾನೆ ಮೆಟ್ಟಿಲಿನ ಕೆಳಗೆ ಬಂದು ಬಾಯಿ ತೆರೆದು ನಿಂತಿತ್ತು. ಕೆಳಗೆ ಬಿದ್ದ ಡಾಕ್ಟರ್ ಸಮೀಕ್ಷಾ ಮೇಲೆ ನೀರಾನೆ ದಾಳಿ ನಡೆಸಿ ಹೊಟ್ಟೆಗೆ ಕಚ್ಚಿದ ಘಟನೆ ನಡೆದಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದ್ದು ಭದ್ರತಾ ಕ್ರಮಗಳ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುತ್ತಿವೆ.